ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿರುವಂತಹ ಲಾಯರ್ ಜಗದೀಶ್ ಬಗ್ಗೆ ಈಗ ಒಂದು ಸ್ಫೋಟಕ ವಿಚಾರ ಹೊರಬಿದ್ದಿರುವಂಥದ್ದು. ಲಾಯರ್ ಜಗದೀಶ್ಗೆ ಇಬ್ಬರು ಹೆಂಡತಿಯರು ಅನ್ನುವಂಥ ವಿಚಾರ ಈಗ ಬಯಲಾಗಿದೆ. ಅದು ಕೂಡ ವಕೀಲ್ ಸಾಬ್ ಅವರೇ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಹಾಗಾದ್ರೆ ನಿಜಕ್ಕೂ ವಕೀಲ್ ಸಾಬ್ ಅಂದ್ರೆ ಲಾಯರ್ ಜಗದೀಶ್ ಹೇಳಿದ್ದೇನು, ಇಬ್ರು ಹೆಂಡತಿಯರು ಯಾರು, ಜೊತೆಗಿದ್ದಾರ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರುವಂತಹ ಸ್ಪರ್ಧಿ ಅಂತಂದ್ರೆ ಅದು ಲಾಯರ್ ಜಗದೀಶ್. ಶೋ ಶುರುವಾದ 3 ದಿನಗಳಲ್ಲೇ ದೊಡ್ಡ ಹಂಗಾಮವನ್ನ ಕ್ರಿಯೇಟ್ ಮಾಡಿ ಸ್ವರ್ಗ ನಿವಾಸಿಗಳಿಗೂ ನರಕ ತೋರಿಸಿದವರು ಅಂತಂದ್ರೆ ಅದು ಲಾಯರ್ ಜಗದೀಶ್. ಜೊತೆಗೆ ಕಿಚ್ಚ ಸುದೀಪ್ ಅವರು ಕೂಡ ಅವರ ಸ್ಟೈಲ್ ಅಲ್ಲಿ ಕರೆಕ್ಟ್ ಆಗಿ ಕಿವಿ ಹಿಂಡುವಂತ ಕೆಲಸವನ್ನ ಮಾಡಿದ್ದಾರೆ. ಕಿತ್ತಾಟ, ಜಗಳ, ವಾಕ್ಸಮರದ ಬಳಿಕ ಎಲ್ರಿಗೂ ಕೂಡ ಲಾಯರ್ ಜಗದೀಶ್ ಕ್ಷಮೆಯನ್ನ ಕೇಳ್ತಾರೆ. ಅಂದ್ರೆ ಜಗಳ ಮಾಡ್ತಾರೆ, ಅದಾದ್ಮೇಲೆ ನನ್ನ ಹತ್ರ ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀನಿ ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ ಬಿಗ್ ಬಾಸ್ಗೂ ಕೂಡ ಕ್ಷಮೆಯನ್ನ ಕೇಳ್ತಾರೆ. ಯಾಕಂತಂದ್ರೆ ಬಿಗ್ ಬಾಸ್ ಶೋ ಅನ್ನ ನಾನು ಎಕ್ಸ್ಪೋಸ್ ಮಾಡ್ತೀನಿ, ನೀವು ನನ್ನನ್ನು ಇಲ್ಲಿಂದ ತೆಗೆದ್ರೆ ಪರಿಣಾಮ ಏನಾಗಿರುತ್ತೆ ಅನ್ನುವಂಥದ್ದು ಗೊತ್ತಿರುತ್ತಾ, ಹೀಗೆ ಸಾಕಷ್ಟು ಧಮಕಿಯನ್ನ ಹಾಕ್ತಾರೆ. ಅದಾದ್ಮೇಲೆ ಬಿಗ್ ಬಾಸ್ ಬಳಿ ಕೂಡ ಕ್ಷಮೆಯನ್ನ ಕೂಡ ಕೇಳ್ತಾರೆ. ಆನಂತರ ಇಮೋಷನಲ್ ಕೂಡ ಲಾಯರ್ ಜಗದೀಶ್ ಆಗಿದ್ದಾರೆ. ಬಹುಶಃ ಈ ಎಪಿಸೋಡನ್ನು ನೀವು ನೋಡಿರ್ಬೋದು. ಲಾಯರ್ ಜಗದೀಶ್ ಅವರು ಐಶ್ವರ್ಯ ಸಿಂಧೋಗಿ ಜೊತೆ ಮಾತನಾಡ್ತಾರೆ. ಈ ವೇಳೆ ತಮ್ಮ ಪತ್ನಿಯರ ಬಗ್ಗೆ ಲಾಯರ್ ಜಗದೀಶ್ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ ಐಶ್ವರ್ಯ ಸಿಂಧೋಗಿ ಜೊತೆ ಮಾತನಾಡುವಾಗ ಐ ವಾಸ್ ವೆರಿ ಲಕ್ಕಿ, ತಂದೆ ತಾಯಿ ವಿಚಾರದಲ್ಲಿ ನಾನು ಲಕ್ಕಿ, ಆದರೆ ಜಾಸ್ತಿ ದಿನ ಅವರು ನನ್ನ ಜೊತೆಗೆ ಇರಲಿಲ್ಲ. ಇನ್ನು ಪತ್ನಿಯರ ವಿಚಾರದಲ್ಲೂ ಅಷ್ಟೇ. ಅಂದರೆ ಅಲ್ಲಿ ವೈಫ್ ಅನ್ನುವಂಥ ವಿಚಾರವನ್ನು ಅವರು ಹೇಳಿಲ್ಲ, ವೈಫ್ಸ್ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅಂದರೆ ಇಬ್ಬರು ಪತ್ನಿಯರು ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ಸೊ ದೊಡ್ಡವಳು ತುಂಬ ಒಳ್ಳೆಯವಳು, ಆದರೆ ಈ ಹೋರಾಟವನ್ನು ಮೈ ಮೇಲೆ ಹಾಕೊಂಡಾಗ ಅವಳ ಕೈಯಲ್ಲಿ ಅದು ನೋಡೋಕೆ ಆಗಲಿಲ್ಲ ಅಂಥೇಳಿ ಲಾಯರ್ ಜಗದೀಶ್ ಭಾವುಕರಾಗ್ತಾರೆ. ಅಂದರೆ ಕಣ್ಣೀರನ್ನ ಹಾಕ್ತಾರೆ. ಆಗ ಲಾಯರ್ ಜಗದೀಶನ್ನ ಸಮಾಧಾನ ಪಡಿಸಿದಂಥ ಐಶ್ವರ್ಯ ಸಿಂಧೋಗಿ, ಇಟ್ ಹ್ಯಾಪನ್ಸ್, ಎಲ್ಲರನ್ನ ನೋಡಿದಾಗಲೂ ಕೂಡ ನನಗೆ ಪಾಪ ಅಂತ ಅನಿಸುತ್ತೆ. ಜಾಸ್ತಿ ರೂಡ್, ಹಾರ್ಶ್ ಆಗಿರೋರಿಗೆ ಏನೋ ಒಂದು ಪಾಸ್ಟ್ ಇದ್ದೇ ಇರುತ್ತೆ, ತುಂಬ ಏಟು ಬಿದ್ದಿರುತ್ತೆ, ಆ ಘಟನೆಗಳಿಂದ ನೀವು ಈ ತರಹ ಕನ್ವರ್ಟ್ ಆಗಿದ್ದೀರಾ ಅಂತ ಅನಿಸುತ್ತೆ ಅಂತ ಐಶ್ವರ್ಯ ಸಿಂಧೋಗಿ ಅವರನ್ನು ಒಂದು ಸಮಾಧಾನ ಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ವೇಳೆ ನಾನು ಏನಕ್ಕೂ ಭಯ ಬೀಳೋದಿಲ್ಲ, ಯಾವುದಕ್ಕೂ ನನಗೆ ಭಯ ಇಲ್ಲ, ನಿನ್ನೆ ನಾನು ಅಷ್ಟು ಜನರನ್ನು ಡಿಫೆಂಡ್ ಮಾಡಿದೆ, ಬೇರೆ ಯಾರಾದರೂ ಆಗಿದ್ದಿದ್ರೆ ಬ್ರೇಕ್ ಡೌನ್ ಆಗಿರೋರು. ಸೊ ನಾನು ಬ್ರೇಕ್ ಡೌನ್ ಆಗಿಲ್ಲ, ಯಾಕಂತಂದರೆ ನಾನು ಅದಕ್ಕಿಂತ ಕೆಟ್ಟ ಸ್ಥಿತಿಯನ್ನು ನೋಡಿದ್ದೀನಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅಂದರೆ ಈ ಎಪಿಸೋಡನ್ನು ನೋಡಿದಂಥ ವೀಕ್ಷಕರಿಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಾಗಿರುವಂಥದ್ದು ಲಾಯರ್ ಜಗದೀಶ್ ಅವರಿಗೆ ಇಬ್ಬರು ಪತ್ನಿಯರು ಅನ್ನುವಂಥದ್ದು. ಸೊ ಅವರು ಜೊತೆಗಿದ್ದಾರಾ, ಸೊ ಇಬ್ಬರೂ ಕೂಡ ಜೊತೆಗೆ ಹೊಂದಾಣಿಕೆಯಲ್ಲಿದ್ದಾರಾ, ಅಥವಾ ಮೊದಲ ಪತ್ನಿ ಬಿಟ್ಟು ಹೋಗಿದ್ದಾರಾ, ಏನು ಎತ್ತ ಅನ್ನುವಂಥ ವಿಚಾರವನ್ನು ಎಲ್ಲೂ ಕೂಡ ಲಾಯರ್ ಜಗದೀಶ್ ಅವರು ಹೇಳ್ಕೊಂಡಿಲ್ಲ. ಅಷ್ಟೇ ಅಲ್ಲ, ನಾನು ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ನೋಡಿದ್ದೀನಿ, ನನ್ನ ಕೈ ಹಿಡಿದು ನಡೆಸೋದಕ್ಕೆ ಯಾರೂ ಇರಲಿಲ್ಲ, ನೀವು ಎಲ್ಲವನ್ನ ಫೇಸ್ ಮಾಡಿದ್ದೀರಾ, ಆದರೆ ಯಾಕೆ ಕ್ವಿಟ್ ಮಾಡ್ತೀನಿ ಅಂತೀರಾ, ನಿಮ್ಮ ಗೇಮ್ ನೀವು ಆಡಿ, ಬೇರೆಯವರನ್ನ ನಿಂದಿಸಿ ಆಡೋದು ಬೇಕಾಗಿಲ್ಲ ಅನ್ನುವಂಥದ್ದನ್ನು ಐಶ್ವರ್ಯ ಸಿಂಧೋಗಿ ಲಾಯರ್ ಜಗದೀಶ್ಗೆ ಸಲಹೆಯನ್ನು ಕೂಡ ಕೊಡ್ತಾರೆ. ಆಗಲೂ ಕೂಡ ಲಾಯರ್ ಜಗದೀಶ್ ಅವರು ತುಂಬ ಬೇಸರದಲ್ಲೇ ಇದ್ದರು. ಅಂದರೆ ಎಲ್ಲವನ್ನ ಕೂಡ ಅವರು ನೆನಪು ಮಾಡಿಕೊಂಡು ಇದ್ದಂತೆ ಕಾಣ್ತಾ ಇತ್ತು. ಸೊ ಅದಕ್ಕೆ ಅದು ನಿಜ, ನಾನು ಲಿಮಿಟ್ಸ್ನಲ್ಲಿ ಇರಬೇಕು, ನಾನು ಅವರಿಗೆ ಅಂದರೆ ನರಕವಾಸಿಗಳಿಗೆ ದಾನ ಕೊಟ್ಟಿದ್ದು ತಪ್ಪು, ನಿಮಗೆ ಸ್ವರ್ಗವಾಸಿಗಳಿಗೆ ನಾನು ದ್ರೋಹ ಮಾಡಿದೆ, ಅವರಿಗೆ ಒಳ್ಳೇದು ಮಾಡೋಕ್ಕೆ ಹೋದೆ, ಅವರಿಗೂ ಅದು ಅರ್ಥವಾಗಲಿಲ್ಲ. ಸೊ ಎರಡು ಗುಂಪನ್ನು ಬೇಸರ ಮಾಡೋದ್ರಲ್ಲಿ ಅರ್ಥವಿಲ್ಲ, ಕನಿಷ್ಠ ಒಂದು ಗುಂಪಿನ ಜೊತೆ ಚೆನ್ನಾಗಿರಬಹುದು ಅಂತಾದರೂ ಅಂತ ಲಾಯರ್ ಜಗದೀಶ್ ಅವರು ಹೇಳ್ತಾರೆ. ಸೊ ಆಗ ನಿಮ್ಮ ಗುಂಪಿನ ಜೊತೆ ನೀವು ನಿಲ್ಲಿ ಅಂತ ಲಾಯರ್ ಜಗದೀಶ್ಗೆ ಐಶ್ವರ್ಯ ಸಿಂಧೋಗಿ ಕಿವಿ ಮಾತನ್ನು ಹೇಳ್ತಾರೆ. ಸೊ ಇಷ್ಟೆಲ್ಲ ಎಪಿಸೋಡನ್ನು ನೋಡಿದಂಥ ವೀಕ್ಷಕರಿಗೆ ಗೊತ್ತಾಗಿರುವಂಥದ್ದು ಲಾಯರ್ ಜಗದೀಶ್ ಅವರಿಗೆ 2 ಪತ್ನಿ ಅನ್ನುವಂಥ ವಿಚಾರ. ಸೊ ಸ್ನೇಹಿತರೆ, ಎಲ್ಲೂ ಕೂಡ ಇವರು ಆ ಒಂದು ವಿಚಾರವನ್ನು ಹೇಳ್ಕೊಂಡಿಲ್ಲ. ಕಿಚ್ಚ ಸುದೀಪ್ ವೇದಿಕೆಯಲ್ಲಾಗಿರ್ಬೋದು ಅಥವಾ ಆಚೆಗಡೆ ಆಗಿರ್ಬೋದು, ಎಲ್ಲೂ ಹೇಳ್ಕೊಂಡಿಲ್ಲ. ಸೊ ಹಾಗಾಗಿ ಈ ಒಂದು ವಿಚಾರ ಈಗ ಬಿಗ್ ಬಾಸಲ್ಲಿ ಸ್ಫೋಟಕವಾಗಿ ಬಯಲಾಗಿರುವಂಥದ್ದು. ಎಲ್ಲರೂ ಕೂಡ ಹುಡುಕಾಡ್ತಿರುವಂಥ ವಿಚಾರ ಏನಪ್ಪ ಅಂತಂದರೆ 2 ಪತ್ನಿಯರು ಯಾರು, ಜೊತೆಗಿದ್ದಾರಾ, ಹೇಗಿದ್ದಾರೆ ನೋಡೋದಕ್ಕೆ ಅನ್ನುವಂಥದ್ದು. ಅದ್ರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ. ಸೊ ನಿಮ್ಗೇನು ಅನಿಸುತ್ತೆ, ಲಾಯರ್ ಜಗದೀಶ್ ಅವರ ಪತ್ನಿ ಜೊತೆಗಿರ್ತಾರಾ, ಜೊತೆಗಿರಬಹುದಾ, ನಿಮ್ಮ ಅಭಿಪ್ರಾಯ ಏನು, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.